ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ನ ಕೇಂದ್ರ ಸರ್ಕಾರಕ್ಕೆ ನಾನು? ಏನು ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ
ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ. ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿನ ಕೇಂದ್ರ ಸರ್ಕಾರಕ್ಕೆ ನಾನು.